ಕರ್ನಾಟಕದಿಂದಲೇ ಕಾಂಗ್ರೆಸ್ ಮತಗಳ್ಳತನದ ಆರೋಪ ಮಾಡುತ್ತೆ. ಇವತ್ತು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಅಭಿಯಾನವನ್ನು ಕೈಗೊಂಡಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಸರ್, ಸ್ವತಃ ಕಾಂಗ್ರೆಸ್ ಅವರೇ ಈ ದೇಶವನ್ನು 50-60 ವರ್ಷ ಆಳಿದ್ದಾರೆ. ಹಾಗೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಇತ್ತು, ಈಗಲೂ ಇದೆ. ಚುನಾವಣೆ ಗೆದ್ದಾಗ ಮಾತ್ರ ಅದು ವೋಟಿಂಗ್ ಮಿಷನ್ನು ಸರಿ ಇರ್ತದೆ. ಸೋತೋದ ತಕ್ಷಣವೇ ವೋಟಿಂಗ್ ಮಿಷನ್ ಸರಿ ಇಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿನೇ ಜಾಸ್ತಿ MP ಸೀಟ್ ತೊಗೊಂಡಿರೋದು. ಅಲ್ಲಿ ವೋಟ್ ಚೋರಿ ಆಗಲ್ಲ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಕಳೆದ 3 ಎಲೆಕ್ಷನ್ನಲ್ಲಿ ಸತತವಾಗಿ ಸೋಲು ಅನುಭವಿಸ್ತಾ ಇದೆ. ಮತ್ತು ಇರೋವಂಥ 2-3 ರಾಜ್ಯಗಳು ಅಷ್ಟೇ, ಇಡೀ ದೇಶದಲ್ಲಿ 3 ಕಾಂಗ್ರೆಸ್ ರಾಜ್ಯಗಳು. ಅದು ಕೈ ತಪ್ಪೋಗ್ತೈತೆ. ನೆಕ್ಸ್ಟ್ಗೆ ಯಾವ ಗೆಲ್ಲೋದು ಇಲ್ಲ. ಆ ದೃಷ್ಟಿಯಿಂದ ಒಂಥರ ಭ್ರಮನಿರಸನ ಹೊಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾವುದೇ ಇಶ್ಯೂ ಇಲ್ಲ. ವೋಟ್ ಚೋರಿ ಅನ್ನೋ ಒಂದು ಹೆಸರನ್ನು ಹೇಳ್ಕೊಂಡು ಅದರ ಮುಖಾಂತರ ಜನರಿಗೆ ತಪ್ಪು ಸಂದೇಶ ಕೂಡ ಕೊಟ್ಟಿದ್ದಾರೆ. ಸ್ವತಃ ಆ ಥರ ವೋಟ್ ಚೋರಿ ಮಾಡಿದರೆ ಕಾಂಗ್ರೆಸ್ ಅವರೇ ನಂಬರ್ 1 ಅದರಲ್ಲಿ. ಬೇರೆಯವ್ರ ಮೇಲೆ ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ನಾಟಕ ಅಷ್ಟೇ. ಇದರಲ್ಲಿ ಏನು ಇದಿಲ್ಲ. ಇವ್ರಿಗೆ ಆ ಥರ ಏನಾನ ಇದ್ದರೆ ಕೋರ್ಟ್ಗೆ ಹೋಗ್ಬೋದಾಯಿತು. ಎಲ್ಲಿ ವೋಟ್ ಚೋರಿ ಆಗಿದೆ ದಾಖಲೆಗಳನ್ನು ತಗೊಂಡು ಕೋರ್ಟ್ಗೆ ಹೋಗಿದ್ದಾರೆ 100% ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ. ಹೋಗ್ತಾ ಇಲ್ಲ, ಇಲ್ಲೇ ಓಡಾಡ್ತಾ ಇದ್ದಾರೆ. ಅಂದರೆ ಇವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ, ಇವ್ರು ಯಾವುದೇ ಅಥೆಂಟಿಕ್ ಪ್ರೂವ್ ಮಾಡುವಂಥ ದಾಖಲೆಗಳಿಲ್ಲ. ಆದ್ದರಿಂದನೇ ಕೋರ್ಟ್ಗೆ ಹೋಗದೆ ಎಲೆಕ್ಷನ್ ಕಮಿಷನ್ಗೆ ಅಫಿಡವಿಟ್ ಸಲ್ಲಿಸದೆ ದೇಶದಲ್ಲಿರ್ತಕ್ಕಂಥ ಈ ಥರ ಸಂಸ್ಥೆಗಳು, ನ್ಯಾಯಾಂಗ ಇರ್ಬೋದು, ಇದು ಚುನಾವಣಾ ಆಯೋಗ ಇರ್ಬೋದು, ಈ ಥರದ್ದೆಲ್ಲ ಇದರ ಮೇಲೆ ಆಪಾದನೆಗಳನ್ನು ಮಾಡಿ ಪೊಲಿಟಿಕಲ್ ಗೈನ್ ಮಾಡೋಕ್ಕೆ ಹೊರಟಿದ್ದಾರೆ. ಕರ್ನಾಟಕದ ಇದು ಬೆಂಗಳೂರಿನ ಮಹದೇವಪುರ ಕ್ಷೇತ್ರ ಆಗಿರ್ಬೋದು, ಆಳಂದ ಕ್ಷೇತ್ರ, ಈ 2 ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿತ್ತು. ನಿನ್ನೆ ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ CID 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇದರಲ್ಲಿ ಇಬ್ರು BJP ನಾಯಕರ ವಿರುದ್ಧವೂ ಗಂಭೀರ ಆರೋಪ ಮಾಡಿದೆ. ನೋಡಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಈಗ ಮಾಲೂರಲ್ಲಿ ಚುನಾವಣೆ ಅಕ್ರಮ ಆಗಿತ್ತಪ್ಪ, ಅಲ್ಲಿನ ಜಿಲ್ಲಾಧಿಕಾರಿನ ವಜಾ ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡ್ತಾರೆ, ಹೈಕೋರ್ಟ್ ಆದೇಶ. ಅಲ್ಲಿ ಯಾರು ವೋಟ್ ಚೋರಿ ಮಾಡಿದ್ದು? ಕಾಂಗ್ರೆಸ್ ಅವರು ಒಂದು ಕಡೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಈಗ ಕೋಲಾರದ ಮಾಲೂರಲ್ಲಿ ಅವರೇ ಕದ್ದು ಸಿಕ್ಕಾಕ್ಕೊಂಡಿದ್ದಾರಲ್ಲ, ಕೋರ್ಟ್ ಆದೇಶ ಮಾಡಿದೆಯಲ್ಲ. ಈಗೇನೋ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಅಷ್ಟೇ. ವೋಟ್ ಚೋರಿ ಅವ್ರು ಮಾಡ್ತಾ ಇರೋದು. ಅದರಿಂದ ಇದು ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲೂ ನಿಲ್ಲಲ್ಲ. ಇವರಿಗೆ ಕೋರ್ಟ್ಗೆ ಹೋಗಬೇಕು, ಚುನಾವಣಾ ಆಯೋಗಕ್ಕೆ ಹೋಗಬೇಕು. ಇವ್ರ ಹತ್ರ ದಾಖಲೆಗಳಿಲ್ಲ. ಅದರಿಂದ ಇದು ಅಪ್ಪಟ ಸುಳ್ಳು. ಇದರಲ್ಲಿ ಕಾಂಗ್ರೆಸ್ ಮುಖವಾಡ ಕಳಚಿ ಬರ್ತದೆ. ಸರ್, ಈ ವೋಟ್ ಚೋರಿ ಅಭಿಯಾನದಲ್ಲಿ ರಾಹುಲ್ ಗಾಂಧಿ ಅವರಿಗೆ CM ಸಿದ್ದರಾಮಯ್ಯ, DK ಶಿವಕುಮಾರ್ ಆಗಿರ್ಬೋದು, ಶಾಸಕರು, ಸಚಿವರು ಶಕ್ತಿ ತುಂಬುವ ಕೆಲಸ ಮಾಡ್ತಿದ್ದಾರ? ಪಿಕ್ನಿಕ್ ಅಷ್ಟೇ. ಅವ್ರು ಹೋಗ್ತಾ ಇರೋದು ವೋಟ್ ಚೋರಿ ಪ್ರತಿಭಟನೆಯಲ್ಲ. DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಗ್ಯಾಂಗು, ಸಿದ್ದರಾಮಯ್ಯನ ಇಳಿಸ್ಬೇಕು ಅಂತೇಳಿ ಒಂದು ಗ್ಯಾಂಗು. ಅದಕ್ಕೆ ಹೋಗ್ತಾ ಇರೋದಷ್ಟೇ, ಸುಮ್ಮನೆ ನೆಪ ಮಾತ್ರಕ್ಕೆ ಅಷ್ಟೇ. ಇದಾದ ತಕ್ಷಣ ಎಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್, ನಾ ಬಿಡೆ ನಾ ಕೊಡೆ ಅನ್ನೋ ಥರ ಮುಖ್ಯಮಂತ್ರಿ ಪದವಿಯ ಕಿತ್ತಾಟಕ್ಕೆ ಅವ್ರು ಹೋಗ್ತಾ ಇರೋದು. ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಸಯ್ಯದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.